Hi everyone, welcome to our CAD NEST YouTube channel. CAD NEST YouTube ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಕಾವ್ಯ. ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಜೀವನದ ಬದಲಾವಣೆಗೆ ಸಕ್ಸಸ್ ಸೂತ್ರಗಳು, ಕೆಲವೊಂದು ಸಕ್ಸಸ್ ಸೂತ್ರಗಳನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೇನು ಸಕ್ಸಸ್ ಸೂತ್ರಗಳು ಬರುತ್ತೆ ಅಂದರೆ, ನಿಮ್ಮ ಸಮಯವನ್ನು ಯಾವುದೇ ಕಾರಣಕ್ಕೂ ಕೊಲ್ಲಬೇಡಿ. ಲಭ್ಯವಿರುವ ಸಂಪೂರ್ಣ ಸಮಯವನ್ನು ನಿಮ್ಮ ಹೇಳಿಕೆಗಾಗಿ ಬಳಸ್ಕೊಳ್ಳಿ. ಒಗಳು ಬಟ್ಟರಿಂದ ದೂರವಿರಿ. ಅಂದರೆ ಈಗ ನೀವು ಟೈಮ್ನ ತುಂಬ ವೇಸ್ಟ್ ಮಾಡಿದ್ರೆ ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ಸ್, ಎವ್ರಿ ಮಿನಿಟ್ ನಮಗೆ ಇಂಪಾರ್ಟೆಂಟು. ನಾವು ಜೀವನದಲ್ಲಿ ಯಾವುದಾದ್ರು ಒಂದು ಗೋಲನ್ನು ಇಟ್ಕೋಬೇಕು, ಲೈಫಲ್ಲಿ ಏನಾದ್ರು ಒಂದು ಅಚೀವ್ ಮಾಡ್ತೀವಿ ಅನ್ನೋ ಒಂದು ನಿರ್ಧಾರವನ್ನು ಇಟ್ಕೋಬೇಕು. ಆಗ ನಾವು ಎವ್ರಿ ಮಿನಿಟ್ ಆ್ಯಂಡ್ ಎವ್ರಿ ಸೆಕೆಂಡ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಆ ಟೈಮ್ನ ನೀವು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ಬಸವಣ್ಣನೇ ಹೇಳ್ತಾರೆ, ನಾಳೆ ಮಾಡೋದನ್ನು ಇಂದೇ ಮಾಡು, ಇಂದೇ ಮಾಡೋದನ್ನು ಈಗಲೇ ಮಾಡು ಅಲ್ವಾ. ನಾಳೆ ಹೇಗೋ ಏನೋ ಗೊತ್ತಿರಲ್ಲ. ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಸಮಯವನ್ನು ನಾವು ಪ್ರತಿಯೊಂದು ಸಮಯವನ್ನು ಯೂಸ್ಫುಲ್ಲಾಗಿ ಮಾಡ್ಕೋಬೇಕು. ಓಕೆ, ಕೆಲವರು ನಿಮ್ಮನ್ನು ಹೊಗಳುತ್ತಾ ಇರ್ತಾರೆ, ಹೊಗಳೋದ್ರಿಂದ ದೂರ ಇರಿ. ಹೊಗಳಿ ನಾವು ಏನು ಮಾಡಬೇಕು, ತೆಗಳೋದ್ರಿಂದ ನಾವು ಮೇಲಕ್ಕೆ ಕೆಳಗಡೆ ಹೋಗಬಾರ್ದು, ಹೊಗಳೋದ್ರಿಂದ ಮೇಲಕ್ಕೆ ಹೋಗಬಾರ್ದು ಅಲ್ವಾ. ಹಾಗಿದ್ದಾಗ ನಾವೇನು ಮಾಡಬೇಕು, ನಾವು ಎರಡನ್ನೂ ಸಮವಾಗಿ ತಗೊಂಡು ನಾವೇನು ಮಾಡಬೇಕು, ನಮ್ಮ ಅಚೀವ್ಮೆಂಟ್ ಕಡೆ ನಾವು ಗಮನವನ್ನು ಹರಿಸ್ಬೇಕು. ಹಾಗಾಗಿ ನಮ್ಮ ಸಮಯ ತುಂಬ ಅಮೂಲ್ಯವಾದದ್ದು. ಆ ಸಮಯವನ್ನು, ಇರುವಂತಹ ಸಮಯವನ್ನು ಉಪಯೋಗಿಸ್ಕೊಳ್ಳಿ, ಸದುಪಯೋಗ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ನಿಮ್ಮ ಕನಸುಗಳನ್ನು ಬೆನ್ನಟ್ಟಿ. ನಿಮ್ಮ ಕನಸುಗಳನ್ನು ನೀವೇ ಕೊಲ್ಲದಿರಿ. ನಿಮ್ಮ ಕಲೆಯನ್ನು ಕೊಲೆ ಮಾಡಬೇಡಿ. ನಿಮ್ಮ ಫ್ಯಾಷನನ್ನು ಪ್ರೊಫೆಷನನ್ನಾಗಿ ಪರಿವರ್ತಿಸಿ. ಕನಸು ಅಂದರೆ ಡ್ರೀಮ್. ಈಗ ನನಗೊಂದು ಕನಸಿರುತ್ತೆ. ಚಿಕ್ಕದ್ರಲ್ಲಿ ಕೆಲವು ಮಕ್ಕಳು ಕೆಲವೊಂದರಿಂದ ಪ್ರೇರಿತರಾಗಿರ್ತಾರೆ. ಈಗ ನಾನು ಟೀಚರ್ ಆಗಬೇಕು, ನಾನು ಡಾಕ್ಟ್ರ್ ಆಗಬೇಕು, ಈ ರೀತಿ ಅಲ್ವಾ. ಕೆಲವರು ಏನಾಗುತ್ತೆ, ಮನೆಯಲ್ಲಿ ನೀನು ಇದನ್ನೇ ಓದಬೇಕು, ನೀನು ಇದೇ ಥರ ಮಾಡಬೇಕು ಅನ್ನೋ ಪೇರೆಂಟ್ಸ್ ಉದ್ದೇಶ ಇರುತ್ತೆ. ನನ್ನ ಮಗ ಡಾಕ್ಟ್ರ್ ಆಗಲೇಬೇಕು, ಅವನಿಗೆ ಬೇರೆ ಏನೋ ಕಲೆ ಇರುತ್ತೆ. ಅವ್ನು ಪೇಂಟರ್ ಆಗಬೇಕು, ಅಥವಾ ಡ್ರಾಯಿಂಗನ್ನು ನೀಟಾಗಿ ಬಿಡಿಸ್ತಿರ್ತಾನೆ, ಡ್ರಾಯಿಂಗಲ್ಲಿ ಪೇಂಟಿಂಗನ್ನು ಮಾಡಬೇಕು ಅನ್ನೋ ಫ್ಯಾಷನ್ ಇರುತ್ತೆ, ಅಥವಾ ಡ್ಯಾನ್ಸರ್ ಆಗಬೇಕು ಅನ್ನೋ ಫ್ಯಾಷನ್ ಇರುತ್ತೆ. ಬಲವಂತವಾಗಿ ಏನು ಮಾಡ್ತಾರೆ, ಮನೆಯಲ್ಲಿ ಅವರಿಗೆ ಬಲವಂತವಾಗಿ ಅವರನ್ನು ತಳ್ತಾರೆ. ಆಗ ಅವರು ಸಂಪೂರ್ಣ ಮನಸ್ಸಿಂದ ಮಾಡಲ್ಲ ಅಲ್ವಾ. ನಮ್ಮ ಕನಸುಗಳನ್ನು ನಾವು ಬೆನ್ನಟ್ಟಿ ಹೋಗಬೇಕು. ಜಸ್ಟ್ ಕನಸನ್ನು ಕಾಣೋದಲ್ಲ, ಆ ಕನಸನ್ನು ನನಸಾಗಿ ಮಾಡ್ಕೊಳ್ಬೇಕು. ನಾವು ಆ ಕನಸುಗಳನ್ನು ನಾವು ಕೊಲ್ಲಬಾರ್ದು. ಬೇರೆಯವರಿಗೋಸ್ಕರ ನಾವು ಅದನ್ನು ಕೊಲೆ ಮಾಡಬಾರ್ದು. ಯಾಕೆ ಅಂದರೆ ಮನೆ ಪ್ರಾಬ್ಲಮ್ ಇದೆ, ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ಸ್ಟಾರ್ಟಿಂಗ್ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದ ನಂತರ ನಾವು ಅದರ ಬೆನ್ನಟ್ಟಿ ನಾವು ಹೋಗಬೇಕು. ನಮ್ಮ ಕನಸುಗಳನ್ನು ನಾವು ಬೆನ್ನಟ್ಟಿ, ನಮ್ಮ ಕನಸುಗಳನ್ನು ನಾವು ಕೊಲ್ಲಬಾರ್ದು. ಆ ಕಲೆಯನ್ನು ನಾವು ಕೊಲೆ ಮಾಡಬಾರ್ದು. ನಮ್ಮ ಫ್ಯಾಷನನ್ನು ಪ್ರೊಫೆಷನನ್ನಾಗಿ ಮಾಡ್ಕೊಬೇಕು. ಎಲ್ರಿಗೂ ಒಂದೊಂದು ರೀತಿ ಫ್ಯಾಷನ್ ಇರುತ್ತೆ. ಕೆಲವರಿಗೆ ಬ್ಯೂಟಿಷಿಯನ್ ಇರುತ್ತೆ, ಕೆಲವರಿಗೆ ಡ್ರಾಯಿಂಗು ಪೇಂಟಿಂಗಲ್ಲಿರುತ್ತೆ, ಕೆಲವರಿಗೆ ಡ್ಯಾನ್ಸಿಂಗ್ ಇರುತ್ತೆ, ಒಂದೊಂದು ಆರ್ಟ್ ಇರುತ್ತೆ. ಆ ಆರ್ಟನ್ನು ನೀವು ನಿಮ್ಮ ಫ್ಯಾಷನ್ನಾಗಿ, ಪ್ರೊಫೆಷನನ್ನಾಗಿ ಮಾಡ್ಕೊಳ್ಳಿ, ಖಂಡಿತ ಮುಂದೆ ಬರ್ತೀರಾ. ಓಕೆ, ನೆಕ್ಸ್ಟ್, ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ. ಆ ಕನಸುಗಳನ್ನು ನನಸಾಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ. ಅಯ್ಯೋ ನಾನು ಡಾಕ್ಟ್ರ್ ಆಗಬೇಕು, ಅಯ್ಯೋ ನಾನು ಇಂಜಿನಿಯರ್ ಆಗಬೇಕು, ಅಥವಾ ನಾನು ದೊಡ್ಡ ಇನ್ಫೋಸಿಸ್ ಥರ ಕಂಪ್ನಿ ಕಟ್ಟಬೇಕು. ಜಸ್ಟ್ ನಾನು ಕನಸನ್ನು ಕಾಣ್ತಾ ಕೂತ್ಕೊಂಡ್ರೆ ಅದು ನನಸಾಗಲ್ಲ. ನನಸಾಗಕ್ಕೆ ಏನೇನು ಪ್ರಯತ್ನ ಮಾಡಬೇಕು, ಯಾವ ರೀತಿ ನಾವು ಕೆಲಸ ಮಾಡಬೇಕು, ಯಾವ ರೀತಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಯಾವ ರೀತಿಯಾಗಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಅಲ್ವಾ. ಈಗ ನಾನೇನೋ ಮನೆ ಕಟ್ತೀನಿ ಅಂತ ಸುಮ್ಮನೆ ಕನಸು ಕಾಣ್ತಾ ಕೂತ್ಕೊಂಡ್ರೆ ಮನೆ ಕಟ್ಟೋಕ್ಕಾಗತ್ತಾ? ಅದಕ್ಕೆ ಬೇಕಾಗಿರುವಂಥ ದುಡ್ಡನ್ನು ಹೊಂದಿಸ್ಬೇಕು, ಮನೆಗೆ ಸೈಟನ್ನು ಹುಡುಕಬೇಕು, ಮನೆ ಎಲ್ಲಿ ಕಟ್ಟಬೇಕು, ಯಾವ ರೀತಿ ಕಟ್ಟಬೇಕು ಅಂತ ಪ್ರೋಗ್ರೆಸ್ ಮಾಡಿದರೆ ಮಾತ್ರ ನಾವು ಮನೆ ಕಟ್ಟೋಕ್ಕೆ ಸಾಧ್ಯ. ಹಾಗಾಗಿ ನಾನು ಕನಸು ಕಾಣ್ತಿದ್ದೀನಿ, ನಾನು ದೊಡ್ಡ ಹೀರೋಯಿನ್ ಆಗಬೇಕು, ಅಥವಾ ದೊಡ್ಡ IAS ಆಫೀಸರ್ ಆಗಬೇಕು ಅಂತ ಕನಸು ಕಾಣ್ತಿದ್ದೀನಿ ಅಂತಂದರೆ ಆ ಕನಸನ್ನು ನೆನೆಸಾಗಕ್ಕೆ ಏನು ಮಾಡಬೇಕು? IAS ಮಾಡೋಕ್ಕೆ ಎಕ್ಸಾಮ್ಗಳನ್ನು ಪಾಸ್ ಮಾಡಬೇಕು. ಎಕ್ಸಾಮ್ ಪಾಸ್ ಮಾಡೋಕ್ಕೆ ಹಗಲು ರಾತ್ರಿ ನಾವು ಓದಬೇಕು, ಪ್ರಯತ್ನ ಪಡಬೇಕು, ಅದರಲ್ಲಿ ಹೆಚ್ಚಿನ ವಿಷಯಗಳನ್ನು ನಾವು ತಿಳ್ಕೋಬೇಕು ಅಲ್ವಾ. ಆಗಿದ್ದಾಗ ನಮ್ಮ ಕನಸುಗಳನ್ನು ನಾವು ನನಸು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇಷ್ಟೊತ್ತು ಈ ಜೀವನದ ಕೆಲವೊಂದು ಸಕ್ಸಸ್ ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಇನ್ನಷ್ಟು ಸಕ್ಸಸ್ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಇವತ್ತಿನ ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಈ ಇಷ್ಟು ಪಾಯಿಂಟ್ಗಳನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ 5% ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗೇ ಆಗುತ್ತೆ. ಇನ್ನು ನೀವು ಜೀವನದಲ್ಲಿ ಇನ್ನೂ ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಕಮೆಂಟ್ ಮಾಡಿ. ಹಾಗೆ ಈ ನಮ್ಮ ಚಾನಲ್ಗೆ CAD NEST ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ ಫ್ಯೂಚರಲ್ಲಿ ಬರುವಂತಹ ಈ ರೀತಿ ಅನೇಕ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮಗೆ ಲಭ್ಯವಾಗ್ತಾ ಹೋಗುತ್ತೆ. ಹಾಗೆ ಸಕ್ಸಸ್ ಕಾಣೋದಕ್ಕೆ ಮೇನ್ ಪರಿಶ್ರಮ ಬೇಕು. ಆ ಪರಿಶ್ರಮವನ್ನು ಇಟ್ಕೊಳ್ಳಿ. ಟೈಮ್ ಈಸ್ ಮೋಸ್ಟ್ ಪ್ರೀಷಿಯಸ್. ಹಾಗಾಗಿ ಟೈಮ್ನ ವೇಸ್ಟ್ ಮಾಡಬೇಡಿ. ಎಲ್ಲದೂ ಅವಶ್ಯಕನೇ. ಸೊ ಯಾವುದೂ ಲಾಸ್ ಆಗಲ್ಲ. ಎಲ್ಲ ಒಂದೊಂದು ಹೊಸ ವಿಚಾರಗಳನ್ನು ಕಲಿತಾ ಹೋಗಿ. ಥ್ಯಾಂಕ್ ಯು.